myself Nisha Vamode, Assistant Professor in English Department in Sri K. Lokapur College, Adni. Today I am going to start the poem Night of the Scorpion, so written by Nizam Ezekiel. So Nizam Ezekiel, he was born on 1924 in Bombay. He was a critic, playwright, art critic and even poet also. And he was awarded Padma Shri and he got awarded that Sahitya Akademi Award. His so many famous poems are that Night of the Scorpion and even that Marriage and Elkhana and Goodbye Party, Miss Pushpa Tears. So these all are the poems famous of that Nizam Ezekiel. So here we have to start the poem is Night of the Scorpion. So here 8 stanzas are there and first stanza here we have to explain. I remember the night my mother was stung by a scorpion. 10 hours of a steady rain had driven him to crawl beneath a sack of rice. So here poet explained this poem of when he was in childhood, he realized that when his mother stung by scorpion. So this is the thing, he unforgettable night of poet. So that's why he wrote this poem. So first one here, I remember the night my mother was stung by a scorpion. Means one night his mother was stung by a scorpion. So here 10 hours steady rain. So 10 hours steady rain, in that time that a poet, that scorpion stung by beneath sack of rice. ಇಲ್ಲಿ ಅರ್ಥ ಏನಾಗುತ್ತಂದ್ರೆ ಕನ್ನಡದಲ್ಲಿ ಒಂದು ಪೋಯಟ್ ಏನಪ್ಪಾ ಅಂದ್ರೆ ಇದು ತನ್ನ ಅವನ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ನಿಜವಾದ ಘಟನೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಇವರು ಒಂದು ಪೋಯಮ್ ಅನ್ನಾಗಿ ಬರೀತಾರೆ. ಇದು ಏನಪ್ಪಾ ಅಂದ್ರೆ ಅವರಿಗೆ ಮರೆಯಲಾಗದಂತಹ ರಾತ್ರಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತಂದ್ರೆ 10 ಅವರ್ಸ್ಗಳ ಕಾಲ 10 ಗಂಟೆಗಳ ಕಾಲ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಟಿ ಆಗಿ ಮಳೆ ಬೀಳುವಾಗ ಇಲ್ಲಿ ಅವರ ಮದರ್ ಏನಾಗ್ತಾರೆ ಅಂದ್ರೆ ಸ್ಕಾರ್ಪಿಯನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅವ್ರ ಮದರ್ಗೆ ಕಡಿಯುತ್ತೆ. ಸೊ ಕಡಿದಾಗ ಇಲ್ಲಿ ಆ ಸ್ಕಾರ್ಪಿಯನ್ ಏನಾಗುತ್ತೆ ಅಂದ್ರೆ ರೈಸ್ ಮೂಟೆಯನ್ನು ಇರುವಂತಹ ಒಂದು ಮೂಲೆಯಲ್ಲಿ ಹೋಗಿ ಏನ್ ಮಾಡ್ತದೆ ಅಂದ್ರೆ ಅದು ಹೈಡ್ ಆಗ್ತದೆ. ಸೊ ಇಲ್ಲಿ ಏನಂದ್ರೆ ಈ ಪೋಯಟ್ ಏನ್ ಹೇಳ್ತಾನಂದ್ರ ಒಂದು ರಾತ್ರಿಯಲ್ಲಿ ನಾನು ಮರೆಯಲಾಗದಂತಹ ರಾತ್ರಿಯಲ್ಲಿ ನನ್ನ ತಾಯಿಗೆ ಏನಾಗುತ್ತೆ ಅಂದ್ರೆ ಈ ಸ್ಕಾರ್ಪಿಯನ್ ಕಡಿದು ಏನ್ ಮಾಡ್ತೈತೆ ಅಂದ್ರೆ ರೈಸ್ ಮೂಟೆಯ ಕೆಳಗೆ ಏನ್ ಮಾಡ್ತಂದ್ರೆ ಬಚ್ಚಿಕೊಳ್ಳುತ್ತೆ ಅಂತೇಳಿ ಪೋಯಟ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಲೈನ್, parting with his poison, flash of diabolic tail in the dark room, he whisked the rain again. So here means that poison, that scorpion leave his poison in his mother's leg. So here means that bit in tail only. So ಏನಂದ್ರೆ ಚೋಳ ಏನ್ ಮಾಡ್ತದೆ ಅಂದ್ರೆ ಇಲ್ಲಿ ಒಂದು ಅದರ ಬಾಲದಿಂದ ಏನ್ ಮಾಡ್ತದೆ ಅಂದ್ರೆ ಅದರ ಬಾಲದಲ್ಲೇನೆ ಏನಪ್ಪಾ ಅಂದ್ರೆ ವಿಷ ಇರ್ತದೆ ಅಂತ ಹೇಳ್ತೀವಿ. ಸೊ ಅದೇನ್ ಮಾಡ್ತೈತೆ ಅಂದ್ರೆ ಅವ್ರ ತಾಯಿಗೆ ಕಾಲಿಗೆ ಏನ್ ಮಾಡ್ತೈತಿ ಕಡದ್ ಏನ್ ಮಾಡ್ತೈತೆ ಅಂದ್ರೆ ಅದು ತನ್ನ ಪಾಯ್ಸನ್ ಅನ್ನ ಅಲ್ಲಿ ಬಿಟ್ಟು ಹೋಗ್ತೈತಿ. ಸೊ ಇಲ್ಲಿ ಪಾಯ್ಸನ್ ಬಿಟ್ಟು ಹೋದಾಗ ಏನಾಗುತ್ತೆ ಅಂದ್ರೆ ಆ ಡಾರ್ಕ್ ರೂಮ್ ನಲ್ಲಿ ಏನಪ್ಪಾ ಅಂದ್ರೆ ಅದು ಡಾರ್ಕ್ ರೂಮ್ ನಲ್ಲಿ ಏನಪ್ಪಾ ಅಂದ್ರೆ ಚೋಳ ಹೋಗ್ಬಿಡ್ತೈತಿ. ಯಾಕಂದ್ರೆ ಮಳೆ ಬರೋ ಕಾರಣ ಏನಾಗಿರ್ತೈತೆ ಅಂದ್ರೆ ಎಲ್ಲ ಲೈಟ್ಸ್ ಏನಾಗಿರ್ತಾವ ಹೋಗಿರ್ತಾವ. ಸೊ ಇಲ್ಲಿ ಹೋದಾಗ ಆ ಡಾರ್ಕ್ ರೂಮ್ ನಲ್ಲಿ ಹೋದ ಕಡದ್ ಏನ್ ಮಾಡುತ್ತಂದ್ರೆ ರಿಸ್ಕ್ ಏನ್ ತಗೋದಂದ್ರೆ ಅಂತ 10 ಗಂಟೆಗಳ ಕಾಲ ಕಂಟಿನ್ಯೂಟಿ ಆಗಿ ಮಳೆ ಬೀಳೋವಾಗ ಈ ಚೋಳ ಏನ್ ಮಾಡುತ್ತಂದ್ರ ಅಲ್ಲಿಂದ ಮಳೆಯಲ್ಲಿ ಹೊರಗೆ ಹೋಗಾಕ ರಿಸ್ಕ್ ಅನ್ನ ಯಾವ ತಗೋತೈತೆ ಅಂದ್ರೆ ಇಲ್ಲಿ ಸ್ಕಾರ್ಪಿಯನ್ ತಗೋತೈತಿ ಅಂತ ಹೇಳಿ ಪೋಯಿಟ್ಸ್ ಅವರು ಡಿಸ್ಕ್ರೈಬ್ ಮಾಡ್ತಾರೆ. ಸೊ ನೆಕ್ಸ್ಟ್ ಹಿಯರ್, the peasants came like swarms of flies and burst the name of God 100 times to paralyze the able one. So here that a poet again described that while when that scorpion when that his mother stung by scorpion, that time neighbors and peasants means here that farmers. So neighbors and peasants, everyone came to like a swarm of flies. ಅಂದ್ರೆ ಏನಂದ್ರೆ ಹುಳುಗಳ ಹಿಂದೆ ಯಾವ ರೀತಿಯಾಗಿ ಜೇನು ಹುಳುಗಳು ಯಾವ ರೀತಿಯಾಗಿ ಗುಂಪಾಗಿ ಒಂದ ಕಡೆ ಬರ್ತಾವಲ್ಲ ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಜನರು ಏನ್ ಮಾಡ್ತಾರೆ ಅಂದ್ರೆ ಹಿಂದಾಗಿ ಅವ್ರ ಮನೆಗೆ ಬರ್ತಿರ್ತಾರೆ. ಸೊ ಹಿಯರ್ ದಟ್ poet compares that peasants and neighbors to swarms of flies. And next here he said that they came and they chanting that God and even that remember God in 100 times.
ಗಾಡನ್ನು ಏನು ಮಾಡ್ತಾರ 100 ಟೈಮ್ಸ್ ಏನು ಮಾಡ್ತಾರ ಗಾಡನ್ನು ಪ್ರೇ ಮಾಡ್ತಾರ ಅಥವಾ ಗಾಡನ್ನು ನೆನೆಸ್ಕೋತಾರ. ಗಾಡ್ ನೇಮನ್ನು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಹೇಳ್ಕೊತ ಹೋಗ್ತಾರ. ಯಾಕಂದ್ರೆ ಗಾಡನ್ನು ನೆನೆಸೋದ್ರಿಂದ ಏನಾಗುತ್ತಂದ್ರೆ ಈ ಪಾಯ್ಸನ್ ಏನಾಗುತ್ತಂದ್ರೆ ಮೂವ್ ಆಗೋದು ಏನಾಗುತ್ತಂದ್ರೆ ಇಲ್ಲಿ ಕಮ್ಮಿ ಆಗುತ್ತೆ ಅಂತೇಳಿ ಅವರು ಸೂಪರ್ಸ್ಟಿಷಿಯಸ್ ಅಂದ್ರೆ ಇಲ್ಲಿ ಮೂಢನಂಬಿಕೆಯನ್ನು ಹೊಂದಿರ್ತಾರೆ. So next here said that to paralyze the evil one. Paralyze means that poison is it's like they said that poison is a paralyze. They wants that poison become a paralyze. ಅವ್ರು ಏನು ಹೇಳ್ತಿರ್ತಾರೆ ಅಂದ್ರೆ ಪಾಯ್ಸನ್ ಏನಾಗುತ್ತಂದ್ರೆ ಆ ಇವಿಲ್ ಒನ್ ಪಾಯ್ಸನ್ ಚೋಳ ಕಡಿದಂತಹ ವಿಷಕ್ಕೆ ಅವ್ರು ಏನು ಅಂತಿರ್ತಾರೆ ಅಂದ್ರೆ ಇವಿಲ್ ಅಂತ ಕರಿತಿರ್ತಾರೆ. ಯಾಕಂದ್ರೆ ಆ ವಿಷ ಏನಪ್ಪಾ ಅಂದ್ರೆ ಅವರು ಶರೀರದಲ್ಲಿ ಹರಡೋದನ್ನ ಕಡಿಮೆ ಮಾಡೋ ಸಲುವಾಗಿ ಏನಪ್ಪಾ ಅಂದ್ರೆ ಇವರು ದೇವರನ್ನ 100 ಸಲ ಏನ್ ಮಾಡ್ತಾರೆ ಅಂದ್ರೆ ನೆನಪನ್ನ ಮಾಡ್ಕೋತಾರ, ಅವರ ಜಪವನ್ನ ಮಾಡ್ತಾರ. ನೆಕ್ಸ್ಟ್ ಹಿಯರ್ he described that with candles and with lanterns throwing gained scorpion shadows on the mud-baked walls. They searched for him, he was not found. So here again that the peasants and farmers came with that candles and lanterns, because that 10 hours steady raining is there, and in that time that neighbors and peasants everybody came to poet's home, and here that they came with the lanterns and candles with they searching that scorpion, because that they searching scorpion, because if that scorpion stay in one place, that time only that poison will not spread all over the body. So this type of superstitions came in that peasants and that neighbors. ಸೊ ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು ಕ್ಯಾಂಡಲ್ಸ್ ಅನ್ನ ಅವರು ಜನರು ಏನಪ್ಪಾ ಅಂದ್ರೆ 10 ಗಂಟೆಗಳ ಕಾಲ ಮಳೆ ಬೀಳೋ ಟೈಮ್ನಲ್ಲಿ ಜನರು ಏನ್ ಮಾಡಿರ್ತಾರೆ ಅಂದ್ರೆ ತಮ್ಮ ಕ್ಯಾಂಡಲ್ಸ್ಗಳನ್ನಾಗ್ಲಿ ಲ್ಯಾಟರ್ಸ್ಗಳನ್ನ ದೀಪಗಳನ್ನಾಗ್ಲಿ ತಗೊಂಡು ಏನ್ ಮಾಡಿರ್ತಾರೆ ಅಂದ್ರೆ ಇವ್ರ ಮನೆ ಹತ್ರ ಬಂದಿರ್ತಾರೆ. ಇವ್ರ ಮನೆಗೆ ಬಂದು ಏನ್ ಮಾಡಿರ್ತಾರೆ ಅಂದ್ರೆ ನಾವು ಆಲ್ರೆಡಿ ನೋಡ್ತೀವಿ ಏನು ದೇವರನ್ನ ನೆನೆಸ್ತಾರ, ಯಾಕಂದ್ರೆ ದೇವರನ್ನ ನೆನೆಸೋದ್ರಿಂದ ಏನೋ ವಿಷ ಅಲ್ಲೇ ನಿಲ್ಲುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಸೊ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಕ್ಯಾಂಡಲ್ಸ್ಗಳನ್ನ ದೀಪಗಳನ್ನ ತಗೊಂಡು ಏನ್ ಮಾಡ್ತಾರ, ಇಲ್ಲಿ ಅವ್ರ ಮನೆಗೆ ಬಂದಾಗ ಅವ್ರ ಸ್ಕಾರ್ಪಿಯನ್ ಚೋಳವನ್ನ ಹುಡುಕಾಡ್ತಿರ್ತಾರೆ. ಸೊ ಚೋಳವನ್ನ ಹುಡುಕೋವಾಗ ಅವ್ರು ಹುಡುಕೋವಾಗ ಕ್ಯಾಂಡಲ್ಸ್ ಮತ್ತು ಆ ಲ್ಯಾಟರ್ಸ್ ದಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದೊಂದು ಶಾಡೋ ಏನಾಗುತ್ತಂದ್ರೆ ಆ ಮಡ್ ವಾಲ್ ಮೇಲೆ ಏನಾಗುತ್ತಂದ್ರೆ ಶಾಡೋ ಬೀಳ್ತತಿ ಅಂತ ಹೇಳ್ತಾರೆ, ಮಡ್ ಬೇಕ್ಡ್ ವಾಲ್. ಸೊ ಆ ಗೋಡೆ ಮೇಲೆ ಏನಾಗುತ್ತಂದ್ರೆ ಅವ್ರ ನೆರಳು ಬೀಳೋದನ್ನ ಇಲ್ಲಿ ಸ್ಪೀಕರ್ ಏನಂತ ಹೇಳ್ತಾರ ಅಂದ್ರೆ ಅವರು ಕೂಡ ಚೋಳ ಹಾಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. So he has to compare that peasants and neighbors shadows with that scorpion, because that their shadows look like a scorpion, and unfortunately he was not found. Means here that unfortunately they can't get that scorpion, because their neighbors and peasants are searched everywhere, but unfortunately they can't get they were not found that scorpion. Next we describe that they clicked their tongues with very movement that the scorpion made his poison moved in mother's blood, they said. So here again they said that they clicked their tongues with every movement that the scorpion made his poison moved in mother's blood, they said. Means here that peasants and neighbors, they said that here that a movement, every movement that scorpion poison is moved to her body. So that people are said that every movement of that scorpion, wherever it goes, that poison is going to everywhere. So this type of thing, this type of superstitious in that peasants and farmers also. So next here, that next line they said that make it still, they said, may the sins of your previous birth be burned away tonight, they said. So here that a speaker again explained that here if it sits still, means here that peasants and farmers said that ಇಲ್ಲಿ ಏನಾಗುತ್ತಂದ್ರೆ ಒಂದು ಕಡೆ ಅದು ನಿಂತಿತ್ತಂದ್ರೆ ಚೋಳ ಏನಪ್ಪಾ ಅಂದ್ರೆ ಒಂದು ಕಡೆ ನಿಂತಿತ್ತಂದ್ರೆ ಇಲ್ಲಿ ಅವ್ರದ್ದು ಏನಾಗುತ್ತಂದ್ರೆ ಒಂದು ಏನಪ್ಪಾ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳಾಗಲಿ ಅಥವಾ ನಮ್ಮ ಪಾಪಗಳನ್ನ ಏನ್ ಮಾಡ್ತೈತೆ ಅಂದ್ರೆ ಈ ಸ್ಕಾರ್ಪಿಯನ್ ಪಾಯ್ಸನ್ ಏನಾಗತೈತಿ ಅದನ್ನ ಏನಪ್ಪಾ ಅಂದ್ರೆ ಒಂದು ಆ ಪಾಪಗಳನ್ನ ಎಲ್ಲವನ್ನ ಏನ್ ಮಾಡತೈತಿ ಅಂದ್ರೆ ಬರ್ನ್ ಮಾಡತೈತಿ ಅಂತ ಹೇಳ್ತಾರೆ. ಅಂದ್ರೆ ಸುಡಾತೈತಿ ಎಲ್ಲವನ್ನ, ನಮ್ಮ ಪಾಪಗಳನ್ನ, ಯಾವ
ಜನ್ಮದ್ದು ಹಿಂದಿನ ಜನ್ಮದ್ದು ಅನ್ನುವಂಥ ಮೂಢನಂಬಿಕೆ ಯಾರಲ್ಲಿ ಇರ್ತೈತೆ ಅಂದ್ರೆ ಅಲ್ಲಿ ಇರುವಂತಹ ನೇಬರ್ಸ್ ಆಗಲಿ ಅಥವಾ ಫಾರ್ಮರ್ಸ್ ಆಗಲಿ ಅವರಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ರೀತಿಯಾದ ವಿಷಯಗಳನ್ನ ಆ ಟೈಮ್ನಲ್ಲಿ ಹೇಳ್ತಿರ್ತಾರೆ. ಸೊ ನೆಕ್ಸ್ಟ್ he said that may your suffering decrease the misfortunes of your next birth. They said, may the sum of all evil balanced in this unreal world. So here again he said that may your suffering decrease means ಏನಂದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಅಲ್ಲಿರುವಂತಹ ಜನರು, ಸೊ ನೀನೇನಾಗತ್ತೆ ಅಂದ್ರೆ ಈಗ ಹೆಂಗಾರು ನಿಂದ ಏನು ನೀನು ಸಾಯೋ ಸ್ಟೇಜಿಗೆ ಹೆಂಗಾರು ಬಂದಿದ್ದಿ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನೀನು ಮುಂದಿನ ಜನ್ಮದಲ್ಲಿ ಆಗುವಂತಹ ಸಮಸ್ಯೆಗಳಾಗಲಿ ಅಥವಾ ಮುಂದಿನ ಜನ್ಮದ ಪಾಪಗಳೂ ಕೂಡ ಇಲ್ಲಿ ಏನಾಗತ್ತಾವ ಅಂದ್ರೆ ಇಲ್ಲೇನ ಬರ್ನ್ ಆಗತ್ತಾವ ಅಂತ ಹೇಳಿ ಯಾರು ಬಿಲೀವ್ ಮಾಡಿರ್ತಾರೆ ಇಲ್ಲಿ ಪೀಸಂಟ್ಸ್, ಆಮೇಲೆ ಅಲ್ಲಿರುವಂತಹ ನೇಬರ್ಸ್ ಆ ರೀತಿಯಾದಂತಹ ಬಿಲೀವ್ ಅನ್ನ ಮಾಡಿರ್ತಾರೆ. ಸೊ ದಿಸ್ ಟೈಪ್ ಆಫ್ ಥಿಂಗ್ ದೇ ಸೆಡ್ ಹಿಯರ್. And again the next line they said that may the sum of all evil balanced in this unreal world. So ಅವ್ರು ಏನು ಹೇಳ್ತಾರೆ ಅಂದ್ರೆ ಈ ಅನ್ರಿಯಲ್ ವರ್ಲ್ಡ್ ಒಳಗ ಎರಡೂ ಕೂಡ ಏನು ಮಾಡ್ತಾರೆ ಇಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ. ನಿನ್ನ ಪಾಪಗಳನ್ನು ಕೂಡ ನೀನು ಪಾಪಗಳನ್ನ ಎಷ್ಟು ಮಾಡಿದಿ ಎಷ್ಟು ಪುಣ್ಯಗಳನ್ನ ಮಾಡಿದಿ ಈ ಎರಡೂವನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ ಅಂತೇಳಿ that people are said that who's that peasants and neighbors because they are superstitious things are there. So here that they said that only that people are came and they are remember God 200 times this type of thing, and even that they said that speaker said that people shadow look like a scorpion on the mud baked wall. So they said like that. Again they said that that peasants and neighbors believe that while when that scorpion moving, that time that that speaker mother's body poison is also spreading, moved everywhere. So this type of superstitious believe in that people. So this much is enough in this class. So next line we have to start here that against the sum of good become diminished by your pain, may the poison purify your flesh. So here that poet said that good things, some of the good things of his mother, it will be diminished her pain. Means here that ಅಲ್ಲಿ ಏನಾಗುತ್ತೆ ಅಂದ್ರೆ ನೋವನ್ನ ಏನು ಮಾಡ್ತೈತೆ ಅಂದ್ರೆ ಸ್ಕಾರ್ಪಿಯನ್ ಕಡಿದಂತಹ ಒಂದು ವಿಷ ಏನಾಗ್ತಿರುತ್ತೆ ಅಂದ್ರೆ ಒಂದು ಬಾಡಿಯಲ್ಲಿ ಸ್ಪ್ರೆಡ್ ಆಗೋದನ್ನ ಏನು ಮಾಡ್ತೈತೆ ಅಂದ್ರೆ ಕಡಿಮೆಯನ್ನ ಡಿಮಿನಿಷ್ ಮಾಡ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅವಳು ಮಾಡಿದಂತಹ ಒಂದು ಒಳ್ಳೆಯ ಕಾರ್ಯಗಳು ಏನು ಮಾಡ್ತೈತೆ ಅಂದ್ರೆ ಅವಳನ್ನ ಒಂದು ಕಡಿಮೆ ಪ್ರಮಾಣದಲ್ಲಿ ನೋವು ಕಮ್ಮಿ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಸೂಪರ್ಸ್ಟಿಷಿಯಸ್ ಅಂದ್ರೆ ಮೂಢನಂಬಿಕೆ ಇರುವಂತಹ ಜನರು ಏನ್ ಮಾಡ್ತಿರ್ತಾರೆ ಅಂದ್ರೆ ಬಿಲೀವ್ ಮಾಡಿರ್ತಾರೆ. ಅದನ್ನ ಕೂಡ ಏನ್ ಮಾಡ್ತಿರ್ತಾರೆ ಅಲ್ಲಿ ಅವಳನ್ನ ನಡುವ ಹಾಕಿ ಅವ್ರು ಏನ್ ಮಾಡ್ತಿರ್ತಾರೆ ತಮ್ಮದೇ ಆದಂತಹ ಮಾತುಗಳನ್ನ ಅಲ್ಲಿ ಪ್ರಸ್ತಾಪವನ್ನ ಪಡಿಸ್ತಿರ್ತಾರೆ. ಮೇ ದ ಪಾಯ್ಸನ್ ಪ್ಯೂರಿಫೈ ಯುವರ್ ಫ್ಲೆಶ್ ಮೀನ್ಸ್ ಹಿಯರ್ ದಟ್ ಸ್ಕಾರ್ಪಿಯನ್ ಪಾಯ್ಸನ್ ಇಟ್ ವಿಲ್ ಬಿ ಪ್ಯೂರಿಫೈ her ambitions, spirits, everything it will be purified. They believe ಅಂದ್ರೆ ಏನಿಲ್ಲಿ ಅಲ್ಲಿ ಇರುವಂತಹ ಜನರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವಳಲ್ಲಿರುವಂತಹ ಒಂದು ಕೆಟ್ಟ ಗುಣಗಳಾಗ್ಲಿ ಅಥವಾ ಅವಳಲ್ಲಿರುವಂತಹ ಕೆಟ್ಟ ಗುಣಗಳು ಹೋಗಿ ಒಳ್ಳೆ ಗುಣಗಳು ಇರುವಂತಹ ಒಳ್ಳೆ ಗುಣಗಳು ಪ್ಯೂರಿಫೈ ಆಗ್ತಾವ ಅಥವಾ ಪರಿಶುದ್ಧತೆ ಆಗ್ತಾವ ಅಂತ ಹೇಳಿ ಇಲ್ಲಿ ಅಲ್ಲಿರುವಂತಹ ಜನರು ಏನ್ ಮಾಡ್ತಾರೆ ಅಂದ್ರೆ ಆ ರೀತಿಯಾದಂತಹ ವಿಚಾರಗಳನ್ನ ವ್ಯಕ್ತಪಡಿಸ್ತಿರ್ತಾರೆ. ಸೊ ಯಾವ ರೀತಿಯಾಗಿ ಏನನ್ನ ಪ್ಯೂರಿಫೈ ಮಾಡ್ತೈತಿ ಅನ್ನೋದನ್ನು ಕೂಡ ನೆಕ್ಸ್ಟ್ ಲೈನ್ ಕೊಟ್ಟಿದ್ದಾರೆ. Of desire and your spirit of ambition, they said, and they sat around on the floor with my mother in the center, the piece of understanding on each face. So here, what that poison will purify her body? So it is thing is that desire and your spirit of ambition. So means ಡಿಸೈರ್ಗಳನ್ನಾಗಲಿ ಅವಳಲ್ಲಿರುವಂತಹ ಇಚ್ಛೆಗಳನ್ನಾಗಲಿ ಅವಳ ಗುರಿಗಳನ್ನಾಗಲಿ ಏನು ಮಾಡ್ತದೆ ಅಂದ್ರೆ ಇಲ್ಲಿ ಪ್ಯೂರಿಫೈ ಪರಿಶುದ್ಧತೆಯನ್ನ ಮಾಡ್ತೈತಿ ಅಂತ ಹೇಳಿ ಅಲ್ಲಿರುವಂತಹ ಜನರು ಏನು ಮಾಡ್ತಿರ್ತಾರೆ ಅಂದ್ರೆ ತಮ್ಮ ಮಾತುಗಳನ್ನಾಗಲಿ ವ್ಯಕ್ತವನ್ನ ಪಡಿಸ್ತಿರ್ತಾರೆ. ಸೊ ಅಗೇನ್ ದೇ ಸೆಡ್ ದಟ್ ಹಿಯರ್ ದೇ ಸ್ಯಾಟ್ ಅರೌಂಡ್ ದ ಫ್ಲೋರ್ ವಿತ್ ಮೈ ಮದರ್ ಇನ್ ದ ಸೆಂಟರ್. So means that people are surrounding her, and even that she is the center figure. So here that lady, that speaker mother is in center, and then people, that peasants and neighbors are around her. And here that they said that the piece of understanding on each face. So means that understanding is what they understand, that believe that scorpion is birth her previous birth sins, and even that
next birth sins also. This type of superstitious came in that neighbors and peasant. So again they said that here the piece of understanding on each face, more candles, more lanterns, more neighbors, more insects, and the endless rain. So here again they said that more candles means that neighbors, peasants, they came with candles and lanterns. So even that neighbors also, that candles are more and lanterns are more and neighbors are more. Means here that they took with them and candle, they are searching that scorpion. If the scorpion stop in somewhere, that poison will also stop in spread all over the body. So this type of superstitious came in that people, and they are also said like that. In that insects and endless rain. So here speaker described that endless rain is there, and that this rain is starting continually in 10 hours. In that time also that insects came out also outside, and even then some insects are hide themselves and some insects came outside. So this type of thing the speaker described that more candles and more lanterns. So here again he said that my mother twisted through and through, groaning on a man. So means here that while that stung by his mother stung by scorpion, in that time the poison will move slowly in her body continually. So in that time that the speaker that speaker saw everything, and he said that my mother twisted through and through, groaning on a man. Means here ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಾರ್ಪಿಯನ್ ಅನ್ನೋ ಪಾಯ್ಸನ್ ಏನಾಗ್ತಿರ್ತೈತಿ ಸ್ಪ್ರೆಡ್ ಆಗ್ತಿರ್ತದೆ, ಅದರಿಂದ ಪೇನ್ ಅನ್ನೋದನ್ನು ಕೂಡ ಜಾಸ್ತಿ ಆಗ್ತಿರ್ತೈತಿ. ಅದು ಕಡದಾಗ ಯಾವ ರೀತಿಯಾಗಿ ಪೇನ್ ಆಗ್ತಿರ್ತದಲ್ಲ, ಸೊ ಅದನ್ನ ಏನಪ್ಪಾ ಅಂದ್ರೆ ಅದರಿಂದ ಅವರ ತಾಯಿ ಏನ್ ಮಾಡ್ತಿರ್ತಾಳೆ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನ್ ಮಾಡ್ತಿರ್ತಾಳೆ, ಹೊರಡಾಡ್ತಿರ್ತಾಳೆ. ಆ ನೋವನ್ನ ಏನ್ ಮಾಡ್ತಿರ್ತಾಳೆ ಅಂದ್ರೆ ಬಹಳಷ್ಟು ಅನುಭವಿಸ್ತಿರ್ತಾಳೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅವರು ಹೊರಡೋಡುವುದನ್ನ ಇಲ್ಲಿ ಸ್ಪೀಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ತನ್ನ ತಾಯಿ ಯಾವ ರೀತಿಯಾಗಿ ಒಂದು ಚಾಪೆಯ ಮೇಲೆ ಹೊರಡಾಡ್ತಾ ಇದ್ದಾರ ಅನ್ನೋದನ್ನು ಕೂಡ ಹೇಳ್ತಾರೆ. So next here, my father, skeptic rationalist, trying every curse and blessing, powder, mixture, herb and hybrid. So here, that his father is a different person. He don't believe in anything. So he doesn't believe anything of that neighbors and peasants are did like this, because they are started remembering God and everything. He didn't believe anything, and he is make medicine for his wife. So this thing what he added there, that some powder, mixture, herb and hybrid. So this type of things mixture, and he make one medicine for his wife. So thing is that he didn't believe anything, even that a curse or blessing, because that he believe in his medicine, because the scientific reason, scientifically we have to go in here. Without proof we can't do anything. So here that neighbors and peasants they are superstitious. They are believing God and they are chanting, and even that they are make a superstitious things and foolish words they have to talk like that, because your sins are burned here, your next birth problems are burned here. This type of thing came, and this type of things they said in the while that speaker mother was suffering from that pain. So in that time they are talking like that. So here next that poet said here, he even poured a little paraffin upon the bitten toe and put a match to it. So even that little bit paraffin means kerosene. So here little bit it has to put on that pain while where that scorpion bite, that place they have to make that put the that kerosene. So in that time that area will be burned. That speaker's skin will be, that speaker's mother's skin will be burned that place. So this type of thing that the speaker expressing very sad thing, because that his mother suffering so much by the scorpion. So even again here that poet said, I watched the flame feeding on my mother. I watched the holy man perform his rites to tame the poison with an incantation. So here means I watched a holy man performs, means some person
make that some performing that poison incantation means here ಅಲ್ಲಿ ಏನಪ್ಪಾ ಅಂದ್ರೆ ಒಂದು ವ್ಯಕ್ತಿ ಏನು ಮಾಡ್ತಿರ್ತಾನಂದ್ರೆ ಮಾಟ ಮಂತ್ರಗಳನ್ನು ಮಾಡುವಂಥ ವ್ಯಕ್ತಿ ಏನು ಮಾಡ್ತಾನಂದ್ರೆ ಅಲ್ಲಿ ಏನು ಮಾಡ್ತಿರ್ತಾನೆ ದೇವರನ್ನ ನೆನೆಸೋದಾಗ್ಲಿ ಅಥವಾ ಮಾಟ ಮಂತ್ರಗಳ ಮೂಲಕ ಆ ಸ್ಪೀಕರ್ನ ತಾಯಿಯಲ್ಲಿ ಇರುವಂತಹ ಪಾಯ್ಸನ್ ಆಗಲಿ ಸ್ಪೀಕರ್ನ ತಾಯಿಯನ್ನು ಉಳಿಸುವಂತಹ ಮಾತುಗಳನ್ನ ಯಾರು ಮಾಡ್ತಿರ್ತಾನೆ ಮಾಡುವಂಥ ಕರ್ತವ್ಯನ ಇಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಿರ್ತಾನೆ. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದ್ರೆ ಅವರು ಮಾಟ ಮಂತ್ರಗಳನ್ನ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಮಾಟ ಮಂತ್ರಗಳನ್ನ ಮಾಡತಾನ ಅದರಿಂದ ದೇವರನ್ನ ಧ್ಯಾನ ಮಾಡೋದ್ರಿಂದ ಅಥವಾ ದೇವರನ್ನ ಜಪಿಸೋದ್ರಿಂದ ತನ್ನನ್ನ ತಾಯಿ ಏನಾಗಂಗಿಲ್ಲ ಇಲ್ಲಿ ಒಂದು ನೋವಿನಿಂದ ಹೊರಗೆ ಬರಂಗಿಲ್ಲ. ಸೊ ದಿಸ್ ಟೈಪ್ ಆಫ್ ಥಿಂಗ್ ಬಟ್ ಹಿಯರ್ ದಟ್ ನೇಬರ್ಸ್ ಅಂಡ್ ಪೀಸನ್ಸ್ ಆರ್ ಥಾಟ್ ಲೈಕ್ ದಟ್ God will be recover her. This type of thing came here. And next he said that after 20 hours it lost its sting. So means here that ಏನಂದ್ರೆ after 20 hours ಆದ ನಂತರ ಏನಾಗುತ್ತಂದ್ರೆ ಅವಳ ತಾಯಿಯಲ್ಲಿರುವಂತಹ ಒಂದು ನೋವು ಕಮ್ಮಿ ಆಗ್ತೈತಿ, ವಿಷ ಏನಾಗ್ತೈತಂದ್ರೆ ಇಲ್ಲಿ ಪಡೆದಂತಹ ವಿಷ ಏನಾಗ್ತೈತಂದ್ರೆ ಸ್ವಲ್ಪ ಹೊರಗೆ ಬರ್ತೈತಿ ಅಂತ ಹೇಳ್ತಾರೆ. ಸೊ ಇದರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರ ಫಾದರ್ ಕೊಟ್ಟಿರುವಂತಹ ಮೆಡಿಸಿನ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಜನರ ಮೂಢನಂಬಿಕೆನೂ ಆಗಿರ್ಬೋದು ಈ ರೀತಿಯಾದಂಥದ್ದು ಏನಪ್ಪಾ ಅಂದ್ರೆ ಕವಿ ಇಲ್ಲಿ ಏನ್ ಮಾಡ್ತಾನಂದ್ರೆ ವ್ಯಕ್ತವನ್ನ ಪಡಿಸ್ತಾನ. ಸೊ here again he said that my mother only said thank God the scorpion picked on me and spared my children. So here that these last 3 lines my mother only said means here that lastly that his speaker mother recovered and she said that my mother only said that thank God the scorpion picked on me. So ಹೇಳ್ತಾರೆ ಏನಂದ್ರ ದೇವರನ್ನ ದೇವರಿಗೆ ನಾನು ಏನು ಮಾಡ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಥ್ಯಾಂಕ್ ಟು ಗಾಡ್ ಬಿಕಾಸ್ ದಟ್ ಸ್ಕಾರ್ಪಿಯನ್ ಪಿಕ್ಡ್ ಟು ಮೀ ಮೀನ್ಸ್ ಹಿಯರ್ ಏನು ಮಾಡಿತ್ತಂದ್ರೆ ಸ್ಕಾರ್ಪಿಯನ್ ನನ್ನನ್ನು ಕಡ್ದೈತಿ ಅಥವಾ ನನಗೆ ಏನು ಮಾಡಿತ್ತಂದ್ರೆ ಕಡ್ದೈತಿ ಅದು ಒಳ್ಳೆಯದು. ಇಲ್ಲಾಂದ್ರೆ ಏನಂದ್ರೆ ಇದರಿಂದ ನನ್ನ ಮಕ್ಕಳು ಏನಾಗ್ತಾರೆ ಸ್ಪೇರ್ಡ್ ಮೈ ಚಿಲ್ಡ್ರನ್ ಅಂದ್ರೇನು ನನ್ನ ಮಕ್ಕಳನ್ನ ಉಳಿಸಿತು ದೇವರನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ಮಕ್ಕಳನ್ನ ಉಳಿಸಿದ್ರು ಆ ಸ್ಕಾರ್ಪಿಯನ್ ಏನು ಮಾಡಿತು ನನ್ನನ್ನು ಕಡಿತು ಪರವಾಗಿಲ್ಲ ನನ್ನ ಮಕ್ಕಳನ್ನ ಏನು ಮಾಡಿತಂದ್ರೆ ಬಿಟ್ಟಿತ್ತು ಅನ್ನೋದಂಥದ್ದನ್ನ ಧನ್ಯವಾದಗಳನ್ನ ಇಲ್ಲಿ ಸ್ಪೀಕರ್ ತಾಯಿಯವರು ಹೇಳ್ತಾರೆ. So means here that mother love is after 20 hours she suffered so much in that scorpion poison. So in this suffering pain or in this suffered so much in that pain also she expressed her love for her children because that nobody can did like this but here mother she did this thing. So that's why here Nizim Ezekiel he said that unforgettable night because that this night is a remember me that my mother suffered so much. This type of thing here and this poem is described that so many superstitious people are behave like they are believed in that superstitious and they did this all things. So this finally that poem is completed and here that this poem is the only night of the scorpion. This is the one of the best poem of the Nizim Ezekiel. So this much poem is finally completed. So thank you.